ಈಶ್ವರಯ್ಯನ ಫೋಟೋ ಈ ಮನೇಲಿ. ಯಾರೇ ನೀವು? ಹೇಳ್ದೆ ಕೇಳ್ದೆ ಗೇಟ್ ತಕೊಂಡು ಒಳಗ್ ನುಗ್ತಾ ಇದ್ರ. ಕೌನ್ ಹೋತುಮ್? ನಾನು ಯಾರಾದ್ರೂ ಇರ್ಲಿ, ಇದು ವಿಜಯ್ ಅವ್ರ ಮನೆ ತಾನೇ? ಹೌದು ಸಾಬ್. ಆ ಫೋಟೋದಲ್ಲಿ ಇರೋರು ಯಾರು? ವಿಜಯ್ ಸಾಬ್ ಕಬಾಬ್ ಸಾಬ್. ಹೆಸರು? ಹೆಸರು ಈಶ್ವರಯ್ಯ ಅಂತ ಸಾಬ್. ನನ್ ಸರ್ಸಮಾನಕ್ಕೆ ನನ್ ಜೊತೆಲೆ ಬರ್ತಾ ಇದೆಯಲ್ಲ. ನೀನ್ ದೊಡ್ಡ ಲೀಡರ್ ತರ ಮುಂದೋಗು. ನೀನ್ ಹಿಂದ್ಗಡೆ ಬರಕ್ ನಾವೇನ್ ನಿನ್ ಚಮಚನ? ಏನ್ ಹಿಂದ್ಗಡೆ ಬರ್ತಾ ಇದೀಯಾ? ನನ್ ಬೆನ್ನಲ್ಲಿ ಚೂರಿ ಹಾಕ್ಬೇಕು ಅಂತಾರ? ಪಕ್ಕದಲ್ಲಿ ಬಂದ್ರೆ ಸಮಾಂತ್ಯ, ಮುಂದೆ ಹೋದ್ರೆ ಲೀಡರ್ ಅಂತ್ಯ, ಹಿಂದೆ ಬಂದ್ರೆ ಚೂರಿ ಹಾಕ್ತೀನಿ. ನಾನು ಎಲ್ಲೋಗ್ ಸಾಯ್ಲಿ? ಜಿಪ್ ಕ್ಷೇತ್ರ ಹೋಗಿ ಸಾಯಿ. ಔಟ್. ಎಸ್ ಸರ್. ಯು ಬ್ಲಡಿ ಹೆಡ್ ಕಾನ್ಸ್ಟೇಬಲ್. 2 lakhs rupees ಏನಾದ್ರೂ ನನಗೆ ಸಿಕ್ಬಿಟ್ರೆ ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಕ್ಲೋಸ್ ಹೆಲ್ಮೆಟ್. ಆಯ್ ಗುಜ್ಜ, ಎಸ್ ಸರ್. ನಿಧಾನಕ್ಕೆ ಹೋಗಿ ಒಂದು ಶುಗರ್ಲೆಸ್ ಟೀ ತಗೊಂಡು ನಿಧಾನಕ್ಕೆ ಬಾ. ಔಟ್. ನನ್ನ ಮಗ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಟೀ ತಗೊಂಬಂತಾನಲ್ಲ. ಏ ಸ್ಟಾಪ್. ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಹೆಲ್ಮೆಟ್. ಹುಡುಗಿ ಬೇರೆನಾ? 2 lakhs rupees ಕೈಗೆ ಸಿಕ್ಕಿದ ತಕ್ಷಣನೇ ಎಲ್ಲ. ಮಗನೇ ಏನೋ ನೋಡ್ತಾ ಇದ್ಯಾ? ತಿಗ ನೀನ್ ಹೆಲ್ಮೆಟ ತಿಗಲೇ. ಹೆಲ್ಮೆಟ್ ತಿಗಲೇ. ಸರ್ ಬೇಡಿ ಸರ್. ಬೇಡಿ ಸರ್. ಸರ್ ಇಂಗ್ಲಿಷ್ ಬೇರೆ ಎಲ್ಲ ನನ್ನ ಮಕ್ಳ ಈ ಓದೋವರೆಗೂ ಚೆನ್ನಾಗಿದ್ರಿ. ಯಾವಾಗ ಟಸ್ ಪುಸ್ ಅಂತ ಇಂಗ್ಲಿಷ್ ಅಲ್ಲಿ ABCD ಕಲ್ತ್ಕೊಂಡ್ಬಿಟ್ರು ಅಲ್ಲಿ ನಮ್ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ತೆಗಿಯೋ ಹೆಲ್ಮೆಟ್. ಮಗ ಇದೇ ಸರ್ ಕಾರ್ ಬಿಟ್ಬಿಟ್ಟು 2 wheeler ಅಲ್ಲಿ ನೀವು. ಮುಚ್ಚಬಾಯಿ. ಹುಡುಗಿನ ಕಾರ್ನಲ್ಲಿ ಕರ್ಕೊಂಡೋದ್ರೆ ಯಾರಾದ್ರೂ ನೋಡ್ತಾರೆ ಅಂತ ಡೀಸೆಂಟ್ ಆಗಿ ರೋಡ್ ನಲ್ಲಿ 2 wheeler ಅಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರೆ ನನ್ನೇ ನಿಲ್ಸಿ ಮಾನ ಮರ್ಯಾದೆ ತೆಗಿತಾ ಇದ್ಯಾ? ನೋಡಿ ಅದ್ ಏನಾಗೋಯ್ತು ಅಂದ್ರೆ. ಮುಚ್ಚಬಾಯಿ. ನಿನ್ನ ನೀರು ನೆರಳಿನ ಜಗಕ್ಕೆ ಕೆತ್ತಂಗಡಿ ಮಾಡಿಸ್ತೀನಿ. ಅಯ್ಯೋ ಅಪ್ಪಾಜಿ, ಹಂಗೆಲ್ಲ ಮಾಡ್ಬಿಟ್ಟಿರ. ಮತ್ತೆ ಅವ್ರು ಇವರು ಕಾಲಿಡ್ದು ಇಲ್ಲಿಗೆ ಬಂದ್ಬಿಡ್ತಾನೆ. ಅಪ್ಪಾಜಿ, ನಡು ರೋಡ್ ನಲ್ಲಿ ನಿಮ್ಮ ಮಾನ ಮರ್ಯಾದೆ ಕಳ್ದಿದ್ದಾನೆ. ಜೀವನನ ಡಿಫರ್ಮೆಂಟ್ ಮಾಡ್ಬಿಡ್ಬೇಕು. ಅಪ್ಪಾಜಿ, ಆ 2 ಸ್ಟಾರ್ ಕಿತ್ತಿಸ್ಬಿಟ್ಟು ಇಲ್ಲ ಹಾಕ್ಸ್ಬಿಟ್ಟು ಅಪ್ಪಾಜಿ. ಹೌದು, ನಿನ್ನೆಲ್ಲೋ ನೋಡ್ದಂಗಿದ್ಯಲ್ಲ. ಏನಪ್ಪಾಜಿ ಹಿಂಗ್ ಕೇಳ್ತೀರಾ? ಹೋದ್ ಭಾನುವಾರ ನಂದಿ ಬೆಟ್ಟಲೆ ನಾನ್ ತಂದು ಸಪ್ಲೈ ಮಾಡಿದ್ದ. ನೀನ್ ಬೇಗ ಮುಂದೆ ಬರ್ತೀಯ. ಏನೋ ನಿಮ್ಮ ಆಶೀರ್ವಾದ. ಅಪ್ಪಾಜಿ ಅದು ಹಂಗಲ್ಲ ಕಣಪ್ಪಾಜಿ. ಅಪ್ಪಾಜಿ, ಅವರು ಇವರು ನೋಡಿದ್ರೆ ನಿಮ್ ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ಹೆಲ್ಮೆಟ್ ಹಾಕೊಂಡು ಸೀದಾ ರೈಟ್. ವಿಜಯ್, ಲೈಫ್ ಲಾಂಗು ನಾವಿಬ್ರು ಹೀಗೆ ನಗ್ನಗ್ತಾ ಇರೋಣ. ನಮ್ಮಿಬ್ರನ್ನ ದೂರ ಮಾಡಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಬ್ರಿಂದ ಮಾತ್ರ ಸಾಧ್ಯ. ಯಾರದು? ನಮ್ಮ ಮಗ. ಯು ನಾಟಿ. ವಿಜಯ್, ನೀನ್ ಇಲ್ಲಿದ್ಯಾ? ನಾನು ನಿಮ್ಮನೆಗೆ ಹೋಗಿದ್ದೆ. ಒಂದು ಅರ್ಜೆಂಟ್ ವಿಷಯ ತಿಳಿಸ್ಬೇಕಾಗಿತ್ತು. ಏನ್ ಸರ್? ನೋಡಪ್ಪ, ನಿಮ್ಮಿಬ್ಬರು ಮದುವೆ ಮಾಡೋದ್ರಲ್ಲಿ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ನಮ್ಮನೆ ಸಂಪ್ರದಾಯದ ಪ್ರಕಾರ ನಮ್ಮನೆ ಅಳಿಯ ಆಗೋನು ರಂಗಸ್ವಾಮಿ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಗೊಂಡ್ ಬರ್ಬೇಕು. ಫ್ಯಾಂಟಾಸ್ಟಿಕ್ ಡ್ಯಾಡಿ. ನಾನು ಕಾಲೇಜಲ್ಲಿರುವಾಗ ಮೌಂಟೇನಿಯರಿಂಗ್ ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ. ಬೆಟ್ಟ ಹತ್ತೋದು ಅಂದ್ರೆ ತುಂಬಾ ಥ್ರಿಲ್ಲಿಂಗ್. ಡ್ಯಾಡಿ, ನಾನು ವಿಜಯ್ ಜೊತೆ ಹೋಗಿ ಬರ್ತೀನಿ. ಅಯ್ಯೋ, ಹುಡುಗಿರ ಅಲ್ಲಿಗೆ ಹೋಗ್ಬಾರ್ದಮ್ಮ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಹಾಗೆ ಗಂಡಸರು ಮಾತ್ರ ಹೋಗ್ಬೇಕು. ಆಯ್ತು ಸರ್, ನಾಳೆ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ಏನ್ ಯಜಮಾನ್ರೆ, ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಂತೆ? ಅವತ್ತು ನಮ್ಮ ಮಾಧುರಿನ್ ಕಾಪಾಡದ್ನಲ್ಲ ರಾಜ, ಅವನಿರೋದೆಲ್ಲಿ? ಅವನ ಮಾರೇನಹಳ್ಳಿ ಸ್ಲಮ್ನಲ್ಲಿ. ಅವನ ಎಷ್ಟು ಹಣ ಕೇಳಿದ್ರು ಕೊಡ್ತಾರೆ ಅಂತ ಹೇಳು. ನಾಳೆ ಬೆಳಿಗ್ಗೆ ಆ ವಿಜಯನ ರಂಗಸ್ವಾಮಿ ಗುಡಿಗೆ ಹೋಗು ಅಂತ ಹೇಳಿದ್ದೀನಿ. ಅಲ್ಲೇ ಅವನ್ನ ಸಾಯಿಸಿ ಸಮಾಧಿ ಮಾಡಕ್ ಹೇಳು. ಕ್ಷಮಿಸಿ ಯಜಮಾನ್ರೆ, ಅವನು ಕೈಕಾಲ ಮುರಿದು ಬುದ್ಧಿ ಕಲಿಸ್ತಾನೆ ಹೊರತು ಯಾರ ಪ್ರಾಣ ತೆಗೆಯಲ್ಲ. ಕೊಲೆ ಮಾಡುವಷ್ಟು ಕಟಕನೂ ಅಲ್ಲ.
ಆ ರಾಜನಿಗೆ ನಾನೇ ಕಂತೆ ಕಂತೆ ಹಣ ತೋರಿಸಿದ್ರೆ ತಾನಾಗೆ ಒಪ್ಕೋತಾನೆ. ಸರ್, ಇಲ್ಲಿ ಆ ರಾಜನ ಮನೆ ಎಲ್ಲಿದೆಯಪ್ಪ? ಯಾವ ರಾಜ ಸರ್? ಅದೇ ಆ ಬಾಡ್ಗೆ ರೌಡಿ. ಓ, ಶಿವಯ್ಯನ ಮಗ ರಾಜನಾ? ಶಿವಯ್ಯನ ಮಗನ? ಯಾವ ಶಿವಯ್ಯ? ರಾಮದುರ್ಗ ಅನ್ನೋ ಊರಿನಲ್ಲಿ ಶಿವಯ್ಯ, ರುದ್ರಯ್ಯ, ಈಶ್ವರಯ್ಯ ಅಂತ 3 ಜನ ಸ್ನೇಹಿತರಿದ್ರಂತೆ. ಯಾಕೋ ಏನೋ ಶಿವಯ್ಯ, ಈಶ್ವರಯ್ಯ ಸತ್ತೋದ್ರಂತೆ. ಸತ್ತೋದ್ನಲ್ಲ ಆ ಶಿವಯ್ಯ, ಅವನ ಮಗನೇ ಈ ರಾಜ. ನನ್ನ ಗ್ರಹಚಾರ ಚೆನ್ನಾಗಿಲ್ಲ. ಎಲ್ಲಾ ಗ್ರಹಗಳು ಒಟ್ಟಾಗಿ ಸೇರ್ಕೊಂಡ್ಬಿಟ್ಟಿವೆ. ಓ, ಆ ಕಡೆ ಶಿವಯ್ಯನ ಮಗ ರಾಜ, ಈ ಕಡೆ ಈಶ್ವರಯ್ಯನ ಮಗ ವಿಜಯ್. ಇವರಿಬ್ರು ವಂಶನ ನಿರ್ವಂಶ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಜಗ, ಏನ್ ಯಜಮಾನ? ಈ 1 ಲಕ್ಷ ರೂಪಾಯಿನ ರಾಜನ ಕೊಟ್ಟು ನಾಳೆ ಬೆಳಿಗ್ಗೆ ಆ ರಂಗಸ್ವಾಮಿ ಗುಡಿ ಬೆಟ್ಟಕ್ಕೆ ಬರೋ ವಿಜಯ್ನ ಕೈ ಕಾಲು ಮುರಿ ಅಂತ ಹೇಳು. ಆಯ್ತು ಯಜಮಾನ. ಅಲ್ಲೇ ಟ್ಯಾಗೆಟ್. ನಾಳೆ ಬೆಳಗ್ಗೆ ಅವ್ರು ಫೈಟ್ ಮಾಡುವಾಗ ಗುರಿ ನೋಡಿ ಒಂದೇ ಬುಲೆಟ್ಗೆ ಅವರಿಬ್ಬರನ್ನು ಮುಗಿಸ್ಬಿಡು. ಇದೇ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ವಿಜಯ್, ನಾನು ಆಸೆ ಪಟ್ಟ ಮಾಧುರಿನ ನೀನ್ ಮದುವೆ ಮಾಡ್ಕೋಬೇಕು ಅಂತ ಇದೀಯಾ? ಇಲ್ಲೆಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಂತಲ್ಲ, ನಿಮಗೆ ಗೊತ್ತಾ? ದೇವಸ್ಥಾನ ಇಲ್ಲ, ದೇವರಿದ್ದಾನೆ. ಅದು ನಾನೇ. ವರ ಬೇಕಾ? ಆಗೋ ವಿಷಯ. ಮೊದಲು ನಾನು ನಿಮಗೆ ಪೂಜೆ ಮಾಡ್ತೀನಿ, ತೃಪ್ತಿ ಆದ್ರೆ ವರ ಕೊಡಿರಂತೆ. ನೋಡು, ನನಗೆ ನಿನ್ನ ಮೇಲೆ ಯಾವ ವೈರತ್ವನೂ ಇಲ್ಲ. ಆದರೂ ಹೇಳ್ತಿದ್ದೀನಿ, ಮಾಧುರಿನ ಮರ್ತು ಬಿಡು. ಮರೆಯಲ್ಲ ಅಂದ್ರೆ ಈ ಜಗತ್ತನ್ನೇ ಮರ್ತು ಬಿಡ್ಬೇಕಾಗುತ್ತೆ. ಪಾಪ ನಿಮ್ಮಪ್ಪ ಬದುಕಿದ್ರೆ ತನ್ನ ಮಗ ಸತ್ತ ಅಂತ ಪಶ್ಚಿಮ ವಾಹಿನಿಯಲ್ಲಿ ಪಿಂಡ ಬಿಡ್ಬೇಕಾಗುತ್ತೆ. ಯಾರಪ್ಪ ಯಾರಿಗೆ ಪಿಂಡ ಬಿಡಬೇಕು ಅಂತ ನಿರ್ಧಾರ ಆಗೇ ಬಿಡ್ಲಿ. ಅಚ್ಚರೆ ಬಚ್ಚ, ತಪ್ಪಿಸ್ಕೊಂಡು ನೋಡೋಗ್ತೀಯಾ? ಇನ್ನೊಂದ್ಸತಿ ನನ್ ಕೈ ಸಿಗು, ಕತ್ತರಿಸ್ ಕುರ್ಮಾ ಮಾಡ್ಬಿಡ್ತೀನಿ. ಏ ಬಂಗಾರಿ, ಏನಿದೆಲ್ಲ? ರಾಜಾ, ಅವನು ನಿಮ್ಮಿಬ್ರನ್ನು ಸಾಯಿಸಕ್ ನೋಡ್ತಾ ಇದ್ದ, ನಾನ್ ಬಿಟ್ಬಿಡ್ತೀನಾ? ಅವನು ರುದ್ರನ್ ಚಮಚ. ನೋಡ್ದ್ಯಾ ವಿಜಯ್, ನಿನ್ನ ಕೈ ಕಾಲು ಮುರಿ ಅಂತ ಹೇಳಿದ್ದು ರುದ್ರಯಾನೆ.
ನಮ್ಮಿಬ್ಬರನ್ನ ಕೊಲೆ ಮಾಡುವಂತ ಕಳಿಸಿರೋದು ಅವನೇ. ಅವನ್ ತಿಪ್ಪರ್ಲಾಗ ಹಾಕಿದ್ರು ನನ್ನಿಂದ ಮಾದರಿನ ಬೇರೆ ಮಾಡಕ್ ಸಾಧ್ಯನೇ ಇಲ್ಲ. ವಿಜಯ್, ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು.